ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಶುಗರ್ ಇತ್ತು, ಮತ್ತೆ ಅವ್ರಿಗೆ ಯಾವಾಗ್ಲೂ ಇಚ್ಚಿಂಗ್, ಎಲ್ಲಿ ಬಾಡಿನಲ್ಲಿ ತಲೆನಲ್ಲಿ ಇಚ್ಚಿಂಗ್ ಆಗ್ತಾ ಇತ್ತು. ಅವ್ರಿಗೆ ನಾನು ಇಚ್ಚಿಂಗಿಂದು ಕಲರ್ ಹಾಕ್ದೆ, ಮತ್ತೆ ಶುಗರ್ದು ಹಾಕ್ತಾ ಬಂದೆ. ಈಗ ಅವ್ರಿಗೆ ಶುಗರುನು ನಾರ್ಮಲ್ ಬಂದಿದೆ, ಇಚ್ಚಿಂಗ್ ಅಂತೂ ಇಲ್ವೇ ಇಲ್ಲ, ಒಂದ್ ಸ್ವಲ್ಪನೂ ಆಗೋದಿಲ್ಲ. ಸೂಪರ್ ಮೇಡಮ್, ಚೆನ್ನಾಗಾಗಿದೆ. ಮತ್ತೆ ನಿಮ್ಮ ಹಸ್ಬೆಂಡಿಗೆ ನೀವೇ ಡಾಕ್ಟರ್? ಹ್ಞೂ ಸರ್. ಮತ್ತೆ ದಿನಕ್ಕೆ ಒಂದು 5-6 ಜನ ಬರ್ತಾರೆ ಸರ್ ಟ್ರೀಟ್ಮೆಂಟ್ಗೆ ಅಂತಾನೆ. ಸುಮಾರು ಕಡೆ ಅಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಬರ್ತಾರೆ. ಎಲ್ಲರೂ ಇದನ್ನ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ. ಏನು ಇಲ್ಲ, ಒಂದು ಮೆಂತ್ಯಕಾಳು, ಒಂದು ಕರಿಮೆಣಸು ಅಷ್ಟೇ. ಬಟ್ ಇಲ್ಲಿ ಜೆನ್ಯೂನ್ ಪ್ಲಾಟ್ಫಾರ್ಮ್ ಬೇಕು ಅಂದ್ರೆ ಇಲ್ಲೇ ಬರಬೇಕು, ಬಸವ ಅಕಾಡೆಮಿ. ತುಂಬಾ ಹೆಲ್ಪ್ ಆಗಿದೆ ಸರ್. ವಿನೋದ್ ಕೆಂಬಾವಿ ಕ್ಲಾಸ್ ಸೂಪರ್ ಸರ್. ಅವ್ರದ್ದು ನೋಡಿನೇ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ಎಲ್ಲ ಚಿಕ್ಕ ಮಕ್ಳಿಗೂ ಅರ್ಥ ಆಗ್ಬೇಕು ಆ ತರ ಹೇಳ್ಕೊಡ್ತಾರೆ. ವೆರಿ ನೈಸ್. ನಂಗೆ ತುಂಬಾನೇ ಇಷ್ಟ ಆಯ್ತು. ಅಲ್ಲ, ಪ್ರತಿ ವರ್ಷನೂ ನಾನು ಯಾರು ಬೆಸ್ಟ್ ಇದಾರೆ ಅವ್ರನ್ನ ತಗೊಂಡ್ಬಿಟ್ಟು ಈಲರಿಂದ ಟ್ರೈನರಿಗೆ ಪ್ರಮೋಟ್ ಮಾಡ್ತೀವಿ. ಇವತ್ತು ವಿನೋದ್, ಶಂಕರ್, ಭೂಮಿಕಾ ಮತ್ತು ನಾಯಕ್ ಸರ್, ಇವರೆಲ್ಲರೂ ನಿಮ್ಮ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ತಿದ್ದಾರೆ. ಸೊ ನಿಮ್ಗೆ ಆ ಫೀಡ್ಬ್ಯಾಕ್ಸ್ ಹೇಗಿದೆ ಪೇಷಂಟಿಗೆ ಕೊಟ್ಟಾದ್ಮೇಲೆ? ತುಂಬಾ ಚೆನ್ನಾಗಿದೆ ಸರ್. ಇವತ್ತು ಒಬ್ಬರಿಗೆ ನೋಡಿದ್ರೆ ಅವ್ರನ್ನ ನೋಡ್ಕೊಂಡು ಇನ್ನೂ 4 ಜನ ಬರ್ತಾರೆ ಒಂದಿನಕ್ಕೆ. ಡಾಕ್ಟರ್ ಹೇಳ್ತಾರಲ್ಲ, ರುಮೆಟೆಡ್ ಆರ್ಥರೈಟಿಸ್ ಅಂದ್ರೆ ಲೈಫ್ ಲಾಂಗ್ ವಾಸಿ ಆಗಲ್ಲ ಹಂಗೆ ಹಿಂಗೆ ಅಂತ. ನಿಮ್ಮ ಕೇಸಲ್ಲಿ ಏನ್ ಚೇಂಜಸ್ ಆಯ್ತು ಸರ್? ಏನ್ ಚೇಂಜಸ್ ಅಂದ್ರೆ ಚೆನ್ನಾಗಿ ಓಡಾಡ್ತೀನಿ. ಎಲ್ಲಾರ್ಗೂ ಗೊತ್ತು, ನಮ್ಮ KB ಕ್ರಾಸ್ ಅಲ್ಲಿ ಎಲ್ಲಾರ್ಗೂ ಗೊತ್ತು, ನಾನು ಕುಂಟ್ಕೊಂಡು ಓಡಾಡ್ತಾ ಇದ್ದೆ. ನೆಡ್ಕೊಂಡು ಓಡಾಡಿದ್ರೆ ಎಲ್ಲಾದ್ರೂ ಇಳಿದ್ರೆ ಅಂಗಡಿ ಪಕ್ಕದಲ್ಲಿ ಸ್ಕೂಟಿ ನಿಲ್ಸಿ ಅಲ್ಲಿಂದ ಹೋಗಕ್ಕೂ ನನಗೆ ಆಗ್ತಿರ್ಲಿಲ್ಲ. ಇವಾಗ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ತೀನಿ ಸರ್. ಅದೊಂದು ಮಾತ್ರ ನನಗೆ ತುಂಬಾ ಖುಷಿ ಆಗುತ್ತೆ ಸರ್.